ನಿಮಗೆ ದಾವಣಗೆರೆ ಬಿಟ್ಟು ಮೇಲಕ್ಕೆ ಹೋದ್ರೆ ರಾಗಿ ಮುದ್ದೆನೇ ಸಿಗಲ್ಲ. ಸಿಗುತ್ತಾ? ರಾಗಿ ಮುದ್ದೆನೇ ಸಿಗಲ್ಲ. ಅಲ್ಲೆಲ್ಲ ಜೋಳದ ರೊಟ್ಟಿ, ಗೋಧಿ ರೊಟ್ಟಿ ಆ ಥರ ಸಿಗುತ್ತೆ. ನಿಮಗೆ ಈ ಕಡೆ ಬಂದರೆ, ಕೆಳಗೆ ಬಂದರೆ, ದಾವಣಗೆರೆಯಿಂದ ಕೆಳಗಡೆ ಬಂದರೆ ರಾಗಿ ಮುದ್ದೆ, ಕೋಳಿ ಸಾರು, ನಾಟಿ ಕೋಳಿ ಸಾರು ಸಿಗುತ್ತೆ. ಅದು ಏನು ನಾವೆಲ್ಲ ಕೋಳಿ ತಿಂತಿದ್ದು ನೆಂಟರು ಬಂದ್ರೆ ಮಾತ್ರ, ಅನ್ನ ಉಣ್ತಿದ್ದು ನೆಂಟರು ಬಂದ್ರೆ ಮಾತ್ರ ಅಲ್ವಾ? ಈಗ ಮಲ್ನಾಡಿನಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ, ಆಮೇಲೆ ಕರಾವಳಿನಲ್ಲಿ ಮೀನು ಸಾರು ಮಾಡ್ತಾರೆ. ಅಲ್ಲಿ ಥರನೇ ಬೇರೆ, ಅಲ್ಲಿ ಟೇಸ್ಟೇ ಬೇರೆ. ನಮ್ಮಲ್ಲಿ ಈಗ ರಾಗಿ ಮುದ್ದೆ ಅಲ್ಲೂ ಮಾಡ್ತಾರೆ ಹೋದಾಗ, ಉತ್ತರ ಕರ್ನಾಟಕದ ಕಡೆ. ನಮ್ಮ ಕಡೆ ಮಾಡೋ ಥರ ಮಾಡಕ್ಕೆ ಬರಲ್ಲ ಪಾಪ ಅವ್ರಿಗೆ. ಈಗ ಈ ಉತ್ತರ ಕರ್ನಾಟಕದ ಕಡೆ ಇದೆಯಲ್ಲ, ಆಯಿಲ್ ಜಾಸ್ತಿ ಹಾಕೊಂಡು ತಿಂತಾರೆ. ನಾವು ತಿಂದ್ಬಿಟ್ರೆ ಬೇರೆ ಶುರುವಾಗ್ಬಿಡ್ತದೆ.